ಇವತ್ತು ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿ ಆಳಂದದಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ನೋಡಿ, ಈಗಾಗಲೇ ಹಿಂದೆ ಮಹದೇವಪುರ ಇರ್ಬೋದು ಅಥವಾ ಈಗ ಆಳಂದ್ ವಿಚಾರ ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ನಾವು ಇರ್ಬೋದು, ಭಾಳ ಸ್ಪಷ್ಟವಾಗಿ ದಾಖಲೆಗಳ ಸಮೇತನ ಪಬ್ಲಿಕ್ ಡೊಮೇನಲ್ಲಿ ಇಟ್ಟಿದ್ದೀವಿ. ಆದರೆ ಎಲೆಕ್ಷನ್ ಕಮಿಷನ್ ಅವರು ಉತ್ತರ ಕೊಡೋದು ಬಿಟ್ಟು ಅವರು ಅವರ ಪೊಲಿಟಿಕಲ್ ಮಾಸ್ಟರ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಸರಿಯಲ್ಲ. ಈಗ 2023ರಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ತಾವು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನನ್ನ ಜೊತೆ ಎಲೆಕ್ಷನ್ ಕಮಿಷನಿಗೆ ಬಂದಿದ್ವಿ. ನಮಗೆ ಮಾಹಿತಿ ಏನು ಬಂತಂದರೆ 7250 ವೋಟ್ಗಳನ್ನು ಇವರು ಕಡಿತ ಮಾಡ್ತಾ ಇದ್ದಾರೆ. ಯಾವ ವೋಟ್ಗಳಿದು? ಯೂಶಲಿ ಕಾಂಗ್ರೆಸ್ ಸಿಂಪತೈಸರ್ ವೋಟ್ಗಳನ್ನು ಇವರು ಕಡಿತ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಬಂತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮಾಹಿತಿ ಬಂದ ಮೇಲೆ ನಾವು BR ಪಾಟೀಲ್ ಅವರು ನಾವು ಎಲೆಕ್ಷನ್ ಕಮಿಷನಿಗೆ ಹೋಗಿ ದೂರನ್ನು ನಾವು ಕೊಟ್ಟಿವಿ. ಆ ದೂರನ್ನು ಅಲ್ಲಿ ಫಾರ್ವರ್ಡ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಮೇಲ್ನೋಟಕ್ಕೆ ಒಂದು ಇನ್ವೆಸ್ಟಿಗೇಷನನ್ನು ಮಾಡಿದಾಗ ಅವಾಗ ಕಂಡು ಬಂದಿದ್ದೇನಪ್ಪ ಅಂದರೆ, ನಿಜವಾಗ್ಲೂ ಕೂಡ ನಾವೇನು ದೂರು ನೀಡಿದ್ದೀವಿ ಅದು ಸರಿ ಅಂತ ಬಂತು. ದೂರ ಏನಿತ್ತು ಅಂದರೆ, ನಮಗೆ ಮಾಹಿತಿ ಇರಲಾರ್ದೆ ನಮ್ಮ ವೋಟ್ಗಳನ್ನು ಕಡಿತ ಮಾಡ್ತಾ ಇದ್ದಾರೆ ಯಾರೋ. ಅಂದರೆ ನನ್ನ ವೋಟು ಯಾರೋ ಬೇರೆ ವ್ಯಕ್ತಿ ಮೊಬೈಲ್ ಮುಖಾಂತರ ಅರ್ಜಿಗಳು ಫಾರ್ಮ್ 7 ಅರ್ಜಿಗಳನ್ನು ಹಾಕಿ ಅವರು ಏನೋ ವೋಟರ್ ಲಿಸ್ಟಿಂದ ತೆಗಿತಾ ಇದ್ದಾರೆ ಅಂತ. ಆವಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ಮೇಲೆ ಒತ್ತಡ ತಂದು ನಾವು FIR ಮಾಡಿಸಿದ್ವಿ. FIR ಆದಮೇಲೆ ಇನ್ವೆಸ್ಟಿಗೇಷನಲ್ಲಿ ಏನು ಬಂತು ಅಂದರೆ, 6018 ವೋಟ್ಗಳನ್ನು ಮತದಾರರನ್ನು ಪರಿಶೀಲನೆ ಮಾಡಿದಾಗ ಆ 6018 ಮತದಾರರು 6018 ಮತದಾರರ ಪೈಕಿ ಬರೀ 24 ಜನ ಅಷ್ಟೇ ಅವರು ಅರ್ಜಿಯನ್ನು ನೇರವಾಗಿ ಕೊಟ್ಟಿರೋದು. ಜೆನ್ಯೂನ್ ಅರ್ಜಿಗಳಿದೆ. ಮಿಕ್ಕಿದ್ದು 5900 ಚಿಲ್ಲರೆ ಅರ್ಜಿಗಳಿಗೆ ಯಾರು ಮಾಹಿತಿ ಕೊಟ್ಟಿರೋದು ಗೊತ್ತಿಲ್ಲ, ಯಾರು ತೆಗಿಬೇಕಂತ ಅರ್ಜಿ ಕೊಟ್ಟಿರೋದು ಗೊತ್ತಿಲ್ಲ ಅಂತ. ನಾವು ಅದಾದಮೇಲೆ ಇನ್ವೆಸ್ಟಿಗೇಷನ್ ಇನ್ನೂ ಸ್ವಲ್ಪ ಆಳವಾಗಿ ಮಾಡಿದಾಗ ಗೊತ್ತಾಯಿತು, ಬಿಹಾರು, UP, ಮಧ್ಯಪ್ರದೇಶ, ಜಾರ್ಖಂಡು, ಗುಜರಾತ್ ಸ್ಟೇಟ್ಗಳಿಂದ ಈ ಮೊಬೈಲ್ ನಂಬರ್ಗಳು ರಿಜಿಸ್ಟರ್ ಆಗಿದೆ. ಅಲ್ಲಿಂದ ಒಂದೊಂದು ಮೊಬೈಲಿಂದ 20-30 ವೋಟ್ಗಳನ್ನು ತೆಗಿಬೇಕು ಅಂದ್ಬಿಟ್ಟು ಫಾರ್ಮ್ 7 ಮುಖಾಂತರ ಅರ್ಜಿ ಹಾಕಿದ್ದಾರೆ. ಸೊ ಇದನ್ನು ನಾವು ತನಿಖೆ ಮಾಡಬೇಕಂತ ನಾವು ಆಗ್ರಹ ಮಾಡಿದಾಗ ನಮಗೆ ಏನು ಲಿಮಿಟೆಡ್ ಮಾಹಿತಿ ಇರುತ್ತೆ. ಅಲ್ಲಿ BLO ARO ಏನು ಮಾಹಿತಿಗಳು ಕೊಡ್ತಾರೆ ಅಷ್ಟೇ ನಮಗೆ ಮಾಹಿತಿ ಇರ್ತದೆ. ಹೆಚ್ಚಿನ ಮಾಹಿತಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಕೊಡಬೇಕಾಗ್ತದೆ. ಹಲವಾರು ಬಾರಿ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯವರು 18 ಬಾರಿ ಪತ್ರ ಬರೆದ್ರೂ ಕೂಡ ಈವರೆಗೂ ಕೂಡ ಸಂಪೂರ್ಣ ಮಾಹಿತಿ ನಮಗೆ ಕೊಟ್ಟಿಲ್ಲ. 2 ವರ್ಷ ಆಗ್ತಾ ಬಂದಿದೆ, 18 ಪತ್ರಗಳು ಬರೆದಿದ್ದೇವೆ. ಆದರೂ ಕೂಡ ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳಿಗೆ ಮಾಹಿತಿ ಯಾಕೆ ಕೊಡ್ತಾ ಇಲ್ಲ ಅಂತ ಸ್ಪಷ್ಟವಾದಂಥ ಉತ್ತರ ನಮಗೆ ಬರ್ತಾ ಇಲ್ಲ. ಸಹಜವಾಗಿ ಇದನ್ನು ಈ ಮಾಹಿತಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದೆ ಆಗಿದೆ. ಯಾಕಂದರೆ ನಾವು ಕೇಳ್ತಾ ಇರೋದು ಡಿವೈಸ್ ಯಾರ್ದು, ಡಿವೈಸ್ನಲ್ಲಿರುವಂಥ IP ಗಳು ಯಾರ್ದು, ಆ ಡೆಸ್ಟಿನೇಷನ್ IP ಯಾರ್ದಿದೆ, ಮತ್ತು OTP ಹೇಗೆ ಬರ್ತಾ ಇದೆ, ಅದಕ್ಕೆ ಮಲ್ಟಿಪಲ್ OTPs ಹೇಗೆ ಬರ್ತಾ ಇದೆ, ಮಲ್ಟಿಪಲ್ ಲಾಗಿನ್ಸ್ ಒಂದೇ ನಂಬರಿಗೆ ಹೇಗೆ ಕೊಡ್ತಾ ಇದ್ದೀರಾ ಅಂತ ನಾವು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನಾವು ಮಾಹಿತಿಯನ್ನು ಕೇಳ್ತಾ ಇದ್ದರೆ ಅವರು ನಮಗೆ ಕೊಡ್ತಾ ಇಲ್ಲ. ಖಂಡಿತವಾಗೂ ಇದರಲ್ಲಿ ಏನು ಪ್ರೂವ್ ಆಗುತ್ತೆ ಅಂದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನೈದರ್ ಫ್ರೀ ನಾರ್ ಫೇರ್. ಅವರು ಕೈಗೊಂಬೆ ಆಗಿಬಿಟ್ಟಿದ್ದಾರೆ BJP ಅವರಿಗೆ. ಇದನ್ನು ಮಾಡಿಸ್ತಾ ಇರೋದೇ BJP ಅಂತ ನಮ್ಮ ನೇರ ಆರೋಪ. BJPಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸರ್, ಈಗ ಮಹದೇವಪುರ ಮತ್ತು ಆಳಂದ ಎರಡೂ ಓಕೆ ಸರ್, ಅದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಅಫಿಡವಿಟ್ ಕೊಡಿ ಅಂತ ಈ ಥರದ್ದೇನೋ ಕೊಟ್ಟಿದ್ದೀವಲ್ಲ. ಇಲ್ಲ ಒಂದು ನಿಮಿಷ, ದಯವಿಟ್ಟು ಕ್ಷಮಿಸಬೇಕು, ನಾವು ಹೋಗ್ತಿಲ್ಲ ಅಂತ. ಅಫಿಡವಿಟ್ ಏನಕ್ಕೆ ಕೊಡಬೇಕು? ನಾವು ಸಾಕ್ಷಿಯನ್ನು ನಾವು ಕೊಟ್ಟಿದ್ದೀವಿ. ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ನಮ್ಗೆ ಅಫಿಡವಿಟ್ ಕೊಡಲಿ, ನಾವು ಕೊಟ್ಟಿರೋ ವೋಟರ್ ಲಿಸ್ಟು ಕರೆಕ್ಟ್ ಇದೆ, 100% ಕರೆಕ್ಟ್ ಇದೆ, ಯಾವುದೇ ಲೋಪ ಇಲ್ಲ ಅಂತ. ಅವ್ರು ಯಾರು ರೀ ಅಫಿಡವಿಟ್ ಕೇಳಕ್ಕೆ ನಮಗೆ? ನಾವು ಸಾಕ್ಷಿಯನ್ನು ಮುಂದಿಟ್ಕೊಂಡು ನಾವು ಕೊಡ್ತಾ ಇದ್ದೀವಿ, ಅದನ್ನು ವೆರಿಫೈ ಮಾಡೋದು ಬಿಟ್ಟು ಅಫಿಡವಿಟ್ ಕೇಳೋದೇನಿದೆ?
ಅಂದರೆ ನೀವು ನಾಳೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗೆಲ್ಲ ಅಫಿಡವಿಟ್ ಕೊಡ್ತೀರಾ ನೀವು? ಏನಿದು ನಾಟಕ? ಒಂದು ವಿಚಾರ ಹಿಂದೆ ಇಲ್ಲ ದಯವಿಟ್ಟು ನನಗೆ ಸ್ಪಷ್ಟವಾಗಿ ಹೇಳಬೇಕು. ತಾವು ಹಿಂದೆ ಮುಂದೆ ಎಲ್ಲಿ ನೋಡ್ತಾ ಇದ್ದೀವಿ? ನಾವು ಕೊಟ್ಟಿದ್ದೀವಲ್ಲ ದಾಖಲೆಗಳು, ಇನ್ನೇನು ಕೊಡಬೇಕು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಆಸ್ಕಿಂಗ್ ಫಾರ್ ಪ್ರೂಫ್. ವಿ ಹ್ಯಾವ್ ಗಿವನ್ ಪ್ರೂಫ್. ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್ ಟು ಇನ್ವೆಸ್ಟಿಗೇಟ್? ಈಗ ಮಹದೇವಪುರದಲ್ಲೇ ಒಂದು ಉದಾಹರಣೆ ಕೊಡೋಣ ಸರ್. ಒಂದೇ ಅಡ್ರೆಸ್ನಲ್ಲಿ 78 ಜನ ಇದ್ದರು. ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಏನು ಹೇಳುತ್ತೆ? 20 ಜನಕ್ಕಿಂತ ಹೆಚ್ಚಾಗಿದ್ದರೆ ಅವರು ಫಿಸಿಕಲ್ ವೆರಿಫಿಕೇಷನ್ ಮಾಡಬೇಕು. ಮಾಡಿದ್ರಾ? ಈ ಜೆಂಡರ್ ಡಿಸ್ಪ್ಯಾರಿಟಿ ಇದ್ದರೆ ಫಿಸಿಕಲ್ ವೆರಿಫಿಕೇಷನ್ ಮಾಡಬೇಕು. ಈ 78 ಜನರಲ್ಲಿ 3 ಜನ ಮಹಿಳೆಯರಿದ್ದಾರೆ, ಮಿಕ್ಕಿದ ಜನ ಎಲ್ಲರೂ ಪುರುಷರಿದ್ದಾರೆ. ಫಿಸಿಕಲ್ ವೆರಿಫಿಕೇಷನ್ ಮಾಡಿದ್ರಾ? ಒಂದೇ ಕ್ಷೇತ್ರದಲ್ಲಿ 4%ಗಿಂತ ಹೆಚ್ಚಾಗಿ ವೋಟರ್ ಎನ್ರೋಲ್ಮೆಂಟ್ ಆದರೆ ನೀವು ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು ಅಂತ ಇದೆ. ಮಹದೇವಪುರದಲ್ಲಿ 8.8% ಜಾಸ್ತಿ ಆಗಿದೆ. ಇವರೇನಾದರೂ ಮಾಡಿದ್ರಾ ಅದ್ರ ಬಗ್ಗೆ? ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ನೀವು ಏನು ಬಲ್ಕ್ ವೋಟರ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗಲ್ಲ, ಸಿಂಗಲ್ ವೋಟರ್ ರಿಜಿಸ್ಟ್ರೇಷನು ಮಾಡಲಿಕ್ಕಾಗಲ್ಲ. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಪಬ್ನಲ್ಲಿ ಮಾಡಿದಾಗ ಇವರೇನು ಕತ್ತೆ ಕಾಯ್ತಾ ಇದ್ರ ಎಲೆಕ್ಷನ್ ಕಮಿಷನ್ದವರು? ಅದು ಅವ್ರ ಜವಾಬ್ದಾರಿನಾ, ನನ್ನ ಜವಾಬ್ದಾರಿನಾ? ಇದಕ್ಕಿಂತ ಏನು ಸಾಕ್ಷಿಗಳು ಬೇಕು ನಾವು ನಿಮ್ಮ ಹತ್ರ? 6018 ವೋಟರ್ಸ್ನಲ್ಲಿ ಏನು ಇವರು ಡಿಲಿಷನಿಗೆ ಕೊಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿದಾಗ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಏನು ಹೇಳ್ತಾ ಇದ್ದಾರೆ, ಬರೀ 24 ಮಾತ್ರ ಜೆನ್ಯೂನ್ ಇದೆ ಅಂತ. ಅದ್ರ ಜವಾಬ್ದಾರಿ ಕ್ಯಾಂಡಿಡೇಟ್ದ ಏನು ಎಲೆಕ್ಷನ್ ಕಮಿಷನ್ದ? ವಾಟ್ ನಾನ್ಸೆನ್ಸ್ ಆರ್ ದೀಸ್ ಪೀಪಲ್ ಟಾಕಿಂಗ್? ನೀವು ಮಾಡಿರೋ ಆರೋಪಕ್ಕೆ ನೀವು ಕೋರ್ಟ್ ಹೋಗ್ಬೋದಾ? ಆಪ್ಷನ್ ಇದೆಯಾ ಸರ್? ನೋಡಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮಾಹಿತಿ ಕೊಟ್ಟರೆ ತಾನೇ ನಮಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮಾಹಿತಿ ಯಾಕೆ ಕೊಡ್ತಾ ಇಲ್ಲ ಮಾಹಿತಿ ನಮ್ಗೆ ಹೇಳಿ? ಹೌದು, ಸಾಕ್ಷಿ ಕೊಟ್ಟ ಮೇಲೆ FIR ಆಗಿರೋದಲ್ಲ. FIR ಆದಮೇಲೆ ಇನ್ವೆಸ್ಟಿಗೇಷನ್ ಆಗ್ತಾ ಇರೋದು. ಇನ್ವೆಸ್ಟಿಗೇಷನ್ ಆದಮೇಲೆ ತಾನೇ ನಮ್ಗೆ ಏನಾದರೂ ಕೊಟ್ಟರೆ, ಹೌದು ಹಿಂಗೆ ಟೆಕ್ನಿಕಲ್ ಡೀಟೇಲ್ಸ್ ಕೊಟ್ಟರೆ ವಿ ವಿಲ್ ಗೋ ಟು ಕೋರ್ಟ್ ಆಲ್ಸೋ. ಸರ್, ಮಹದೇವಪುರ ಮತ್ತೆ ಆಳಂದದಾಯ್ತು ಸರ್. ನೋಡೋಣ, ಈಗ BR ಪಾಟೀಲ್ ಅವ್ರು ಬರಲಿ. ಈಗ ದೆರ್ ಆರ್ 2 ಆಪ್ಷನ್ಸ್ ಸರ್. ನೀವು ಹೇಳ್ದಂಗೆ ವೈಯಕ್ತಿಕವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ನೀವು ಹೇಳ್ಬೋದಾಗಿತ್ತು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಆಧಾರದ FIR ಆಗಿದೆ. FIR ಆಧಾರದ ಇನ್ವೆಸ್ಟಿಗೇಷನ್ ಆಗಿದೆ. ಇವಾಗ ಇನ್ವೆಸ್ಟಿಗೇಷನ್ ಎಲ್ಲಿ ನಿಂತಿದೆ? ಮಾಹಿತಿ ಕೊರತೆಯಿಂದ. ಮಾಹಿತಿ ಕೊಡಬೇಕಾಗಿರೋರು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅವ್ರ ಜವಾಬ್ದಾರಿನೂ ಕೂಡ ನಾವೇ ಮಾಡಬೇಕು ಅಂದರೆ ಏನಾದರೂ ಲಾಜಿಕ್ ಇದೆಯಾ ಇವ್ರ ಎಕ್ಸ್ಪ್ಲನೇಷನ್ನಲ್ಲಿ? ಸಿ, ವಾಟ್ ಈಸ್ ದ ಡ್ಯೂಟಿ ಆಫ್ ಎನಿ ಇನ್ಸ್ಟಿಟ್ಯೂಷನ್? ಅವ್ರ ಮೇಲೆ ಆರೋಪ ಬಂದಾಗ ಆ ಆರೋಪವನ್ನು ತಳ್ಳಹಾಕೋದಲ್ಲ, ಸಾಕ್ಷಿ ಸಮೇತ ತಳ್ಳಹಾಕಬೇಕು. ಅದು ಇದು ಬಿಟ್ಟು ನೀವು ಉಲ್ಟಾ ನಮಗೆ ಅಫಿಡವಿಟ್ ಹಾಕಿ ಯಾರಿಗ್ರಿ ಎದುರಿಸ್ತಾ ಇದ್ದೀರಾ? ಇವರು ವಿ ಆರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ನಿಮ್ಮ ಥರ ಸುಮ್ಮನೆ ಎಲ್ಲೋ ಸೆಲೆಕ್ಟ್ ಆಗಿ ಬಂದಿಲ್ಲ ನಾವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.